ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಕುಂಭರಾಶಿ ಜನವರಿ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ಕುಂಭರಾಶಿಯವರಿಗೆ ಜನವರಿ ಹೊಸ ವರ್ಷ ಆರಂಭ ಆಗ್ತಾ ಇದೆ. ನಿಮಗೆ ರಾಜಯೋಗ ಆರಂಭ ಆಗ್ತಾ ಇದೆ. ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಮೊದಲನೇ ತಿಂಗಳು ನಿಮಗೆ ಲಾಟ್ರಿ ಹೊಡೆದಂಗೆ ರಾಜಯೋಗ. ನಾನು ಬಹಳ ಮುಖ್ಯವಾದಂತಹ ಗ್ರಹಗಳು ಶುಭ ಫಲ ಕೊಡಲ್ಲ ಅಂತೇಳಿ ವರ್ಷ ಭವಿಷ್ಯದಲ್ಲಿ ಹೇಳಿದ್ದೆ. ಆದರೆ ದೇವರು ಯಾವಾಗಲೂ ಕೂಡ ನಮಗೆ ಕೆಟ್ಟದನ್ನ ಮಾಡಲ್ಲ ಅನ್ನೋದಕ್ಕೆ ಕಾರಣ ಅಂದರೆ ಬೇರೆ ಬಹಳ ಫಾಸ್ಟ್ ಆಗಿ ಮೂವ್ ಅಂತ ಆಗತ್ತ ಗ್ರಹಗಳಾದಂತಹ ಸೂರ್ಯ, ಶುಕ್ರ, ಬುಧ ಮತ್ತು ಮಂಗಳನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಎಲ್ಲಾ ಗ್ರಹಗಳು ಕೂಡ ಜನವರಿ ತಿಂಗಳಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೊಡೋದ್ರಿಂದ ನಿಮಗೆ ರಾಜಯೋಗ ಕುಂಭರಾಶಿ ಜಾತಕರಿಗೆ ಉಂಟಾಗುತ್ತೆ. ಜನವರಿ 2024 ಶುಕ್ರ ನೋಡಿ 10ನೇ ಮನೆಯಿಂದ 11ನೇ ಮನೆಗೆ ರಾಶಿ ಪರಿವರ್ತನೆ ಆಗ್ತಾನೆ. 18ನೇ ತಾರೀಕು ಜನವರಿ 2024, 7ನೇ ತಾರೀಕು ಜನವರಿ 2024 ಬುಧ ಕೂಡ ನಿಮಗೆ 11ನೇ ಮನೆಯಲ್ಲಿ ಬುಧ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ. ನೋಡಿ, ಲಾಭ ಸ್ಥಾನದಲ್ಲಿ ಬುಧ ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಒಳ್ಳೆ ರಾಜಯೋಗ ಅನ್ನೋದು ಕುಂಭರಾಶಿಯವರಿಗೆ ಆರಂಭ ಆಗುತ್ತೆ. ಏನ್ ರಾಜಯೋಗ ಅಂದಾಗ ನೀವು ಅನ್ಕೊಂಡಂತ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ಮತ್ತೆ ನಿಮಗೆ ಗೆಲುವು ಪ್ರಾಪ್ತಿಯಾಗುತ್ತೆ. ನಿಮಗೆ ಶುಕ್ರ ಮಹಾದಶೆ ನಡೀತಾ ಇದ್ರೆ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ, ಈ ತರ ಶುಕ್ರ ದಶೆ, ಬುಧ ದಶೆ ಇವೆಲ್ಲ ನಡೀತಾ ಇದ್ರೆ ಇವರೆಲ್ಲ ಅತ್ಯಂತ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾರೆ. ನಿಮಗೆ ಇನ್ಕಮ್ 4 ದಿಕ್ಕಿನಿಂದ ಇನ್ಕಮ್ ಬರುತ್ತೆ. ಹಣ, ಕೆಲವರು ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಕೆಲವರು ಟ್ರೇಡಿಂಗ್ ಮಾಡ್ತಾ ಇರ್ತೀರಾ, ಇನ್ನು ಕೆಲವರು ಗೋಲ್ಡ್ ಬಾಂಡಲ್ ಹಾಕಿರ್ತೀರಾ, ಇನ್ನ ಕೆಲವರು ಮನೆಗಳು ಬಾಡಿಗೆಗಳಿಗೆ ಕೊಟ್ಟಿರ್ತೀರಾ. ಆಗ ಹಣ ಅಭಿವೃದ್ಧಿ ಆಗತ್ತೆ. ಆಮೇಲೆ ನಿಮಗೆ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹುಕ್ಕುತ್ತೆ. ಹಿಂಗೆ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀವಲ್ವಾ, ಹಾಗೆ ನಮ್ಮ ಜೀವನದಲ್ಲಿ ಸಂತೋಷ ಕೂಡ ಕುಂಭರಾಶಿಯವರಿಗೆ ಉಕ್ಕುತ್ತೆ. ಯಾರಿಂದ ಅನುಕೂಲ ಆಗುತ್ತೆ? ನಿಮ್ಮ ಸಂಗಾತಿಯಿಂದ ನಿಮಗೆ ಸಂತೋಷ ಸಿಗುತ್ತೆ. ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯಿಂದ ನಿಮಗೆ ಸಂತೋಷ, ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಯಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಸ್ನೇಹಿತರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಅದರಲ್ಲೂ ಏನಾದರೂ ನಿಮಗೆ ಫೀಮೇಲ್ ಫ್ರೆಂಡ್ಸ್, ಸ್ತ್ರೀ ಸ್ನೇಹಿತರಿದ್ರೆ ಅವರಿಂದನೂ ಕೂಡ ನಿಮಗೆ ಸಪೋರ್ಟ್ ಸಿಗುತ್ತೆ. ನೀವು ಯಾವುದ್ರಲ್ಲಿ ಗೆಲ್ತೀರಾ? ಕಲೆಗಳಲ್ಲಿ ಗೆಲ್ತೀರಾ. ಮ್ಯೂಸಿಕ್, ಯಾರಿಗೆ ಕಲೆ, ಸಂಗೀತ, ಡ್ಯಾನ್ಸ್ ಇದರಲ್ಲೆಲ್ಲ ನಿಮಗೆ ಗೆಲುವು ಆಗುವಂಥದ್ದು. ಡೆವಲಪ್ಮೆಂಟ್, ನಿಮ್ಮ ಜೀವನದಲ್ಲಿ ಪ್ರಗತಿ ಅನ್ನೋದು ಶುಕ್ರ ತೋರಿಸ್ತಾನೆ. ನಿಮ್ಗೇನಾದರೂ ಸ್ತ್ರೀ ಸ್ನೇಹಿತರಿದ್ರೆ ಅವರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ಯಾರ್ಯಾರಿಗೆ ಲಾಭ ಆಗುತ್ತೆ ಅನ್ನೋಂತಹ ವಿಚಾರ ಅಂದಾಗ ಮ್ಯೂಸಿಕ್ ಕ್ಲಾಸ್ ನಡೆಸೋರ್ಗೆ, ಡ್ಯಾನ್ಸ್, ಆಕ್ಟಿಂಗ್, ಆಮೇಲೆ ಫ್ಯಾನ್ಸಿ ಸ್ಟೋರ್ಸ್ ನಡೆಸೋರ್ಗೆ ಧನ ಲಾಭ. ಫೈನಾನ್ಷಿಯಲ್ ಅಡ್ವೈಸರ್ಸ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಧನ ಲಾಭ. ಜ್ಯುವೆಲರಿ ಶಾಪ್, ಬಂಗಾರದ ಆಭರಣಗಳು ಮಾರಾಟ ಮಾಡೋರು, ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆ ಸಮಯ. ಮತ್ತು ಇದು ವಿವಾಹ ಸಮಯ ಕೂಡ. ಗುರುಜಿನರಿಗೆ ಗುರುಬಲ ಇಲ್ವಲ್ಲ, ಆದ್ರೂ ಶುಕ್ರ ಬಲ ಇದೆ ನಿಮಗೆ. ಆದ್ರಿಂದ ವಿವಾಹ ಸಮಯ ಅನ್ನೋದು ಆರಂಭ ಆಗುತ್ತೆ. ನೀವು ವಿವಾಹಿತರಾಗಿರ್ಬೋದು ಅಥವಾ ಮರು ವಿವಾಹ ಆಗಕ್ಕೆ, ವಿಚ್ಛೇದನ ಆದ್ಮೇಲೆ ಮತ್ತೆ ಮರು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಅಥವಾ ಫ್ರೆಶರ್ಸ್ ಆಗಿರ್ಬೋದು. ನಿಮಗೆ ವಿವಾಹ ಯೋಗ ಉಂಟಾಗತ್ತೆ. ಎಲ್ಲೋ ನೀವು ಬ್ರೋಕರ್ಗೆ ಹೇಳಿರ್ತೀರಾ ಅಥವಾ ಯಾವುದೋ ಮ್ಯಾರೇಜ್ ಸೈಟಲ್ಲಿ ಹಾಕಿರ್ತೀರಾ, ಅವಾಗ ಒಂದು ಒಳ್ಳೆ ಆಪರ್ಚುನಿಟೀಸ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಆಗ ನಿಮ್ಮಿಬ್ಬರ ಜಾತಕವನ್ನ ತೋರಿಸ್ಬೇಕಾಗುತ್ತೆ. ನಿಮಗೆ ಸಿಗುವಂತಹ ವರ ಶ್ರೀಮಂತನಾಗಿರ್ಬೋದು, ಅಥವಾ ಅವರ ಆಯುಷ್ಯ ಚೆನ್ನಾಗಿದೆಯಾ, ಅವರ ಉತ್ತಮ ಆರೋಗ್ಯ ಚೆನ್ನಾಗಿದೆಯಾ, ಇದೆಲ್ಲನೂ ಕೂಡ ನೀವು ವಿಶ್ಲೇಷಣೆ ಮಾಡಿಸಿ ಆಮೇಲೆ ನೀವು ಜಜ್ಮೆಂಟ್ ನ ಮಾಡಬೇಕಾಗತ್ತೆ. ನಿಮಗೆ ಸಿಗುವಂತಹ ವಧು ನಿಮ್ಮ ಜೊತೆಗೆ ಹೊಂದ್ಕೊಂತಾರ ಫಸ್ಟ್, ಆಮೇಲೆ ನಿಮ್ಮ ತಂದೆ ತಾಯಿ ಜೊತೆಗೆ ಹೊಂದ್ಕೊಂತಾರ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ಕೂಡ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಮಾಡಿ ನೀವು ವಿವಾಹ ಆದ್ರೆ ಬಹಳ ಉತ್ತಮ. ಯಾಕೆಂದ್ರೆ ಸಮಯ ಚೆನ್ನಾಗಿ ಬಂದಾಗ ನಿಮ್ಮ ಜಾತಗಳನ್ನ ತೋರಿಸಿ ಪರಿಹಾರಗಳು ಮಾಡ್ಕೊಂಡಾಗ ನಿಮ್ಗೆ ಖಂಡಿತವಾಗ್ಲೂ ಶುಭ ಫಲಗಳು ಬರುತ್ತೆ. ನಿಮ್ದೇನಾದ್ರು ಸಿನಿಮಾ ಥಿಯೇಟರ್ಗಳಿದ್ರೆ ಎಲ್ಲೇ ಇರ್ಬೋದು, ಮಾಲ್ಗಳಲ್ಲಿ ಇರ್ಬೋದು ಅಥವಾ ಇಂಡಿವಿಜುವಲ್ ಥಿಯೇಟರ್ಗಳು ಡಿಸ್ಟ್ರಿಕ್ಟ್ಗಳಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಅಲ್ಲಿ ಚೆನ್ನಾಗಿ ಒಳ್ಳೆ ಸಿನಿಮಾ ಓಡಿ ಹಣಕಾಸು ಲಾಭ ಆಗತ್ತೆ. ಪ್ರೀತಿ, ಪ್ರೇಮ, ಪ್ರಣಯ ಈ ಸಂಬಂಧಗಳಲ್ಲಿ ಸುಖ ಪ್ರಾಪ್ತಿ ಅನ್ನೋದು ನಿಮಗೆ ಆಗತ್ತೆ. ಶುಕ್ರ ಅಂದಾಗ ಲಕ್ಸುರಿ ಪ್ಲಾನೆಟ್, ಪ್ರಾಪಂಚಿಕ ಸುಖ,
ಲವ್ಫುಲ್ ಪ್ಲಾನೆಟ್ ಅಂತಹ ಶುಕ್ರ ಲಾಭಸ್ಥಾನಕ್ಕೆ ಗುರುವಿನ ಮನೆಯಲ್ಲಿ ಪ್ರವೇಶ ಆದಾಗ 11ನೇ ಮನೆ ಆಗ್ಬಿಡ್ತಾನೆ. ಅವಾಗ ನಿಮ್ದು ಕುಂಭ ಲಗ್ನ ಆಗಿದ್ರೆ ಏಕಾದಶ ಭಾವದಲ್ಲಿ ಶುಕ್ರ ಸಂಚಾರ ಆಗಬೇಕಾದ್ರೆ ಖಂಡಿತವಾಗೂ ಲಾಭ ಕೊಡ್ತಾನೆ. ಶುಕ್ರ ನಿಮಗೆ ಯೋಗಕಾರಕ, ಅದನ್ನ ನೀವು ಮರಿಬೇಡಿ. ಶುಕ್ರ ಯೋಗಕಾರಕ, ಚತುರ್ಥಾಧಿಪತಿ ಮತ್ತೆ ಭಾಗ್ಯಾಧಿಪತಿಯಾದಂಥ ಶುಕ್ರ ನಿಮಗೆ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಕುಂಭ ರಾಶಿ ಜಾತಕರಿಗೆ. ಹಾಗಾದ್ರೆ ಬುಧ ಏನ್ ಫಲ ಕೊಡ್ತಾನೆ? ಬುಧ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 5ನೇ ಮನೆ ಅಧಿಪತಿ. ಮತ್ತು ಅಷ್ಟಮಾಧಿಪತಿಯಾದಂಥ ಬುಧ ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಾನೆ 7ನೇ ತಾರೀಕು ಜನವರಿ 2024. ಬುಧ ಅಂದಾಗ ನಿಮ್ಮ ಸೋದರ ಮಾವನಿಗೆ ಅನುಕೂಲಗಳಾಗುತ್ತೆ, ಅಥವಾ ಫಾದರ್ ಇನ್ ಲಾ ನಿಮ್ಮ ಮಾವನಿಗೆ ಅನುಕೂಲ ಆಗುತ್ತೆ, ನಿಮ್ಮ ಚಿಕ್ಕ ಸಹೋದರನಿಗೆ ಲಾಭ ಅನುಕೂಲ ಆಗುತ್ತೆ. ನಿಮಗೆ ಯಾರಿಂದ ಲಾಭ? ನೀವೇನಾದರೂ ಸ್ತ್ರೀ ಜಾತಕರಾಗಿದ್ರೆ, ಅಥವಾ ನೀವು ಲವ್ ಮಾಡ್ತಾ ಇದ್ರೆ, ಇನ್ನು ಹೆಂಗಾಗಿದ್ರೆ, ಅಥವಾ ನಿಮಗೆ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಅವರಿಂದ ನಿಮಗೆ ಲಾಭ ಅನ್ನೋದು ಆಗುತ್ತೆ. ಸ್ತ್ರೀಯರಿಗೆ ಬಾಯ್ ಫ್ರೆಂಡಿಂದ, ಪುರುಷರಿಗೆ ಸ್ತ್ರೀಯಿಂದ. ಅಕೌಂಟೆಂಟ್ಗಳು ಒಳ್ಳೆ ಸಮಯ. ನೀವು ಯಾವ್ದಾದ್ರು ಪುಸ್ತಕವನ್ನು ಪಬ್ಲಿಷ್ ಮಾಡಬೇಕಾ? ಈ ತಿಂಗಳಲ್ಲಿ ಪಬ್ಲಿಷ್ ಮಾಡಿ, ಲಾಭ ಬರುತ್ತೆ. ಆಡಿಟರ್ಗಳಿಗೆ ಮತ್ತೆ ಬರಹಗಾರರಿಗೆ ಉತ್ತಮವಾದ ಕಾಲ. ಡಾಕ್ಟರ್ಗಳಲ್ಲಿ ಸ್ಪೆಷಲೈಸ್ಡ್ ಡಿಪ್ಲೊಮಾ ಇನ್ ಡರ್ಮಿಟಾಲಜಿ, ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿಗೆ ಒಳ್ಳೆ ಧನಲಾಭ ಆಗುತ್ತೆ. ಇನ್ನು ಯಾರ್ಯಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತೀರಾ, ಅದರಲ್ಲೂ ಕಾಮಿಡಿ ಮಾಡುವಂತಹ ಆಕ್ಟರ್ಗಳಿಗೂ ಕೂಡ ಧನಲಾಭ ಅತಿ ಹೆಚ್ಚಾಗುತ್ತೆ. ಆಮೇಲೆ ಲಾಯರ್ಗಳು, ಅಡ್ವೊಕೇಟ್ಗಳಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ. ಆರೋಗ್ಯ ಸರಿ ಇಲ್ಲ ಗುರುಜಿ, ನನ್ನ ಆರೋಗ್ಯ ಚೆನ್ನಾಗಾಗುತ್ತಾ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ 7ನೇ ತಾರೀಕು ಜನವರಿ 2024ರಿಂದ ನಿಮಗೆ ಒಳ್ಳೆ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗತ್ತೆ. ನೀವು ಯಾರ ಲವ್ ಮಾಡ್ತೀರಿ ಅವರಿಂದ ನಿಮಗೆ ಲಕ್ಸುರಿ ಅನ್ನೋದು ಸಿಗುತ್ತೆ, ಕಂಫರ್ಟ್ ಅನ್ನೋದು ಸಿಗುತ್ತೆ, ನಿಮ್ಮ ಆರೋಗ್ಯ ಉತ್ತಮವಾಗತ್ತೆ. ನೀವು ಸೆಲೆಬ್ರಿಟಿಗಳಾಗಿದ್ರೆ ಹೆಸರುವಾಸಿ, 4 ದಿಕ್ಕಿನಲ್ಲಿ ನಿಮ್ಮ ಹೆಸರುವಾಸಿ ಆಗ್ತೀರಿ. ರಾಜಕಾರಣಿಗಳ ಜನಪ್ರಿಯತೆ ಹೆಚ್ಚಾಗುತ್ತೆ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರ್ಯಾರು ಅಕೌಂಟೆಂಟ್ ಇದ್ದೀರಿ, ಪ್ರೊಫೆಷನಲ್ ನಾಗಲೇ ಹೇಳಿದ್ನಲ್ಲ, ಅವರೆಲ್ಲರಿಗೂ ಕೂಡ ಹಣಕಾಸಿನ ಬಲ ಅಥವಾ ಹಣಕಾಸಿನ ಫ್ಲೋ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸಮಾಜದಲ್ಲಿ ಗೌರವ, ಸನ್ಮಾನಗಳು, ನಿಮ್ಮ ಮಾತಿಗೆ ಗೌರವ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿದೇಶ ಪ್ರಯಾಣ ಯೋಗ ಕೂಡ ಉಂಟಾಗುತ್ತೆ. ಗುರುಜಿ ನಾನು ಸಾಫ್ಟ್ವೇರ್ ಮಾಡ್ತಾ ಇದ್ದೀನಿ, ಅಥವಾ ಕಾಲ್ ಸೆಂಟರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ನೀವೆಲ್ಲೋ ದುಬೈಯಲ್ಲೋ, ಗಲ್ಫ್ ಕಂಟ್ರೀಸಲ್ಲೋ, ವೆಸ್ಟರ್ನ್ ಕಂಟ್ರೀಸಲ್ಲೋ ಕೆಲಸ ಮಾಡ್ತಿರ್ತೀರಾ, ಅಲ್ಲಿಂದ ಇಂಡಿಯಾಗೆ ಬರ್ಬೋದು, ಕ್ರಿಸ್ಮಸ್ ನ್ಯೂ ಇಯರ್ ಅಂತ ಬಂದಿರ್ತೀರಾ, ಮತ್ತು ಇಲ್ಲಿಂದ ವಾಪಸ್ ಹೋಗ್ಬೋದು, ಇಲ್ಲ ಜನವರಿ ಸಂಕ್ರಾಂತಿಗೆ ನೀವು ಇಲ್ಲಿಗೆ ಬರ್ಬೋದು. ಆ ಥರ ಫಾರಿನ್ ಟ್ರಾವೆಲ್ ಮಾಡೋವಂಥದ್ದು ಇರುತ್ತೆ. ನಿಮಗೆ ನಿಮ್ಮ ಸ್ನೇಹಿತರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ. ನಿಮ್ಮ ಮನೆಗೆ ಏನಾದ್ರು ಮಗು ಇಲ್ಲ ಅಂದರೆ, ಏನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಮಗು ಜನನ, ಒಂದು ಒಳ್ಳೆ ಮಗು ಜನನ ಆಗುವಂತಹ ಯೋಗ ನಿಮ್ಮ ಮನೆಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಲಕ್ಷ್ಮಿ ಜನನ ಆಗ್ಬೋದು. ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ರೆ ಅಂಥವ್ರು ಕೂಡ ಜಾತಕವನ್ನು ತೋರಿಸ್ಬೋದು. ಆದರೆ ಏನು ನೆಗೆಟಿವ್ ಎಫೆಕ್ಟ್ ಅಂದರೆ, ನಿಮಗೆ ಸಪ್ತಮಾಧಿಪತಿಯಾದಂತಹ ಸೂರ್ಯ 14ನೇ ತಾರೀಕು ಜನವರಿ 2024 ವ್ಯಯಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ತಂದೆಗೆ ಹೇಳಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡೋಕ್ಕೆ, ಇಲ್ಲ ಅಂದರೆ ಆರೋಗ್ಯ ಕೆಡಬಹುದು. ನಿಮಗೆ ಎಲ್ಲಾದರೂ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ಟ್ರಾನ್ಸ್ಫರ್ ಆಗಿಬಿಡ್ಬೋದು. ಟ್ರಾನ್ಸ್ಫರ್ ಆಗಿ ಮೆಂಟಲಿ ವರೀಸ್ ನಿಮಗೆ ಜಾಸ್ತಿ ಹೆಚ್ಚಾಗ್ಬೋದು. ಅಥವಾ ನೀವು ಸರ್ಕಾರದಲ್ಲಿ ಮಿನಿಸ್ಟರ್ ಪೋಸ್ಟ್ಗೆ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ಸಫಲತೆ ಸಿಗದೇ ಇರ್ಬೋದು ಈ ತಿಂಗಳು. ಮತ್ತು ನೀವು MP ನನಗೆ ಆಗಬೇಕು, ಈ ವರ್ಷದಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ನನಗೆ ಸೀಟ್ ಸಿಗುತ್ತಾ ಅಂದರೆ ಈ ತಿಂಗಳಲ್ಲಿ ಪ್ರಯತ್ನ ಪಟ್ಟರೆ ಕಷ್ಟ ಆಗುತ್ತೆ. ಮುಂದೆ ನಿಮ್ಮ ಜಾತಕವನ್ನು ತೋರಿಸಿ ನಿಮ್ಗೆ ಯಾವ ಮಹಾದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಯಾವ ರೀತಿ ಇದ್ದಾನೆ, ಅದೆಲ್ಲ ನೋಡಿ ನಾನು ನಿಮಗೆ ಡಿಸೈಡ್ ಮಾಡಿ ಹೇಳ್ತೀನಿ. ಒಟ್ಟಿನಲ್ಲಿ ನಿಮಗೆ ಬಹಳ ಉತ್ತಮವಾದ ಫಲ ಪ್ರಾಪ್ತಿಯಾಗ್ತಿದೆ. ರಾಹು ದ್ವಿತೀಯ ಭಾವದಲ್ಲಿದ್ದಾನೆ. ಹೆಚ್ಚಾಗಿ ನೀವು ಆಹಾರ ಪದ್ಧತಿಯನ್ನು ಚೆನ್ನಾಗಿ ಫಾಲೋ ಮಾಡಬೇಕು. ಸುಳ್ಳನ್ನು ಜಾಸ್ತಿ ಸುಳ್ಳು ಹೇಳಲೇಬಾರದು. ಯಾವಾಗಲೂ ಕೂಡ ಸತ್ಯವಾಗಿರಬೇಕು ಅನ್ನುವಂತಹ ವಿಚಾರವನ್ನು ನೀವು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಹ್ಯೂಜ್ ಹಣ ಬರುವಂಥ ಸಾಧ್ಯತೆಗಳು ಇರುತ್ತೆ. ಕೆಲವರಿಗೆ ಹಲ್ಲು ನೋವು, ಕಣ್ಣಿನ ನೋವು ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ತೃತೀಯಾಧಿಪತಿಯಾದಂತಹ ಮಂಗಳ ಮತ್ತು ದಶಮಾಧಿಪತಿಯಾದಂತಹ ಮಂಗಳ 11ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ, ಯಾರು ಪೊಲೀಸ್ ಅಫಿಷಿಯಲ್ಸ್ ಇದ್ದೀರಿ,
ಅಥವಾ ಮಿಲಿಟರಿ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಮಾಡೋರಿಗೆ ಪ್ರಮೋಷನ್ ಸಿಗುತ್ತೆ, ಮೆಡಲ್ಸು ಸಿಗುತ್ತೆ, ಒಳ್ಳೆ ಪೋಸ್ಟ್ ಕೂಡ ನಿಮಗೆ ಸಿಗುವ ಸಾಧ್ಯತೆಗಳು ಇದೆ ಅನ್ನೋದನ್ನ ಮಂಗಳ ಗ್ರಹ ತೋರಿಸ್ತಾ ಇದ್ದಾನೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮವಾದ ಸಮಯ. ನೀವು ನಿಮ್ಮ ವಿದ್ಯೆಯಲ್ಲಿ ನೀವು ಸಫಲತೆಯನ್ನ ಹೊಂದುತ್ತೀರಾ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾ ಕುಂಭರಾಶಿ ಜನವರಿ 2024 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮಗೆ ರಾಜಯೋಗ ಯಾವ ರೀತಿಯಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವೆಲ್ಲ ತಿಳಿಸಿದ್ದೀನಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದೊತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಇದು ಜ್ಯೋತಿಷ್ಯ ಅಂದರೆ ಬೆಳಕಿನ ಜ್ಞಾನ ಎಲ್ಲರಿಗೂ ಕೂಡ ನೀವು ದಾರಿ ತೋರಿಸ್ದಂಗಾಗುತ್ತೆ. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಭಗವಂತ ನಿಮಗೆ ಸುಖ, ಸಂತೋಷ, ಸಮೃದ್ಧಿ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.